ಇಲ್ಲ ಇಲ್ಲ, ನೀವು ಕೋಟ್ಯಾಧಿಪತಿ 20 ಲಕ್ಷ ಕಮ್ಮಿ ಅಂತ ಹೇಳಿದ್ದಾರೆ. ಇಟ್ಸ್ ವೆರಿ ರಾಂಗ್. ಅವ್ರು ಆಲ್ರೆಡಿ ಕೋಟ್ಯಾಧಿಪತಿ, ಅವ್ರಿಗೆ 40 ಕೋಟಿ ಏನೋ ಓಟ್ ಬಂದಿದೆ ತಾನೆ. ಕೋಟ್ಯಾಧಿಪತಿ ಆಗಿದ್ದಾರೆ ಅವರು. 20 ಲಕ್ಷ ಏನ್ ಕಮ್ಮಿ ಇಲ್ಲ, ಜಾಸ್ತಿ ಕೋಟ್ಯಾಧಿಪತಿನೇ ಆಗಿದ್ದಾರೆ. ಖುಷಿ. ಗಿಲ್ಲಿ ಅವ್ರ ಜೊತೆ ಏನೋ ಸ್ಕಿಟ್ಸ್ ಆಗ್ಲಿ ಡಾನ್ಸ್ ಆಗ್ಲಿ ಮಾಡಿ ಅವ್ರ ಜೊತೆ ಮಾತಲ್ಲಿ ಪಳಗಿ ನೋಡಿ, ನೀವು ಈ ತರ ಡೈಲಾಗ್ಸ್ ಹೇಳಿದ್ರು ಪ್ರಾಸ ಹೇಳದ್ ಕಲ್ತ್ಬಿಡ್ತೀರಾ. ಹಂಗ ಅನ್ಕೊಂಡ್ರೆ ನಮ್ಮ ಅಪ್ಪನ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೂಪರ್ ಸೂಪರ್. ಅಂಡ್ ಫೈನಲಿ ಬಿಗ್ ಬಾಸ್ ಅನ್ನುವಂಥದ್ದು ತುಂಬಾ ಈ ನಿಮ್ಮಂತ ಕಲಾವಿದರಿಗೆ ಒಳ್ಳೆ ವೇದಿಕೆ ಆಗಿರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಬಿಗ್ ಬಾಸ್ ಇಂದ ಕರೆ ಬಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಹೋಗ್ತೀರಾ? ಗೊತ್ತಿಲ್ಲ, ಅವಾಗ ದೇವರ ಆಶೀರ್ವಾದ ಏನಿರುತ್ತೆ, ನನ್ನ ಹಣೆ ಬರದಲ್ಲಿ ಏನ್ ಬರ್ತಿರುತ್ತೆ ಅವಾಗಿಂದ ಅವಾಗ ಯೋಚನೆ ಮಾಡ್ತೀವಿ. ನಾನು ತುಂಬಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲ್ಲ. ಇವತ್ತಿಂದ ಇವತ್ತಿಗೆ, ನಾಳೆದ್ ನಾಳೆಗೆ. ಸೊ ಹಂಗಾಗಿ ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿಲ್ಲ. ಓಕೆ ಮ್ಯಾಮ್, ಇನ್ನೊಂದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ. ಇಲ್ಲಿ ಬಡವ ಅಲ್ಲ, ಬಡವಂತರ ವೇಷ ಧರಿಸ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಕಪ್ ಗೆದ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಅವ್ರ ಊರ್ಗ್ ಹೋದೆ, ಅವ್ರ ಅಪ್ಪ ಅಮ್ಮನ್ ಮಾತಾಡ್ದೆ, ಸರ್ವೆ ಮಾಡಿದಾಗ್ಲೂ ಕೂಡ ಅವ್ರು ಹೇಗೆ ಮಿಡಲ್ ಕ್ಲಾಸ್ ನ ಬಂದಿದ್ದು ಅಂತ ಗೊತ್ತಾಗುತ್ತೆ. ಸೊ ನೀವ್ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಗಿಲ್ಲಿನ ತುಂಬಾ ಹತ್ತಿರದಿಂದ ನೋಡಿದೀರಾ. ಪ್ರಶ್ನೆ ಮಾಡ್ಬೋದು, ಉತ್ತರ ಕೊಡ್ಬೋದು, ಬೇಡ ಅಂದ್ರೆ ಓಕೆ ಸ್ಕಿಪ್. ಹಂಗೇನಿಲ್ಲ, ಪಾಪ ಅವರು ಎಲ್ಲೂ ಹೇಳ್ಕೊಂಡಿಲ್ವಲ್ಲ ನಾನು ಬಡವ ಅಂತ. ಸೊ ಹಂಗಾಗಿ ಇದು ನನಗೆ ಅನ್ವಯಿಸಲ್ಲ. ಸೊ ಅವರೆಲ್ಲೂ ಹೇಳ್ಕೊಂಡಿಲ್ಲ ಬಡವ ಅಂತ. ಹಂಗಾಗಿ ಇದೇನೋ ನನಗೆ ಕನೆಕ್ಟಿವಿಟಿ ಅನಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ